ಶಾಂತಿ ಎಲ್ಲರಿಗೂ ಈ ನಿಮ್ಮ ಮನೆಯ ಮಗಳ ಕಡೆಯಿಂದ ಈ ದಿವಸದ ಶುಭಾಶಯಗಳು. ಇವತ್ತಿನ ರೆಸಿಪಿ ಅದ್ರಿ ಹೆಸರುಬೇಳೆ ಲಾಡು ರೀ. ಬರ್ರಿ ಹೆಸರುಬೇಳೆ ಲಾಡು ಹ್ಯಾಂಗೆ ಮಾಡ್ಕೊಂಬರೋ ನೋಡ್ಕೊಂಬರೋಣ್ರಿ. ಕಿಚನ್ದಾಗ ಹೋಗೋಣ ಮೊದಲು 4 ಸಂಕಲ್ಪ ಮಾಡೋಣ್ರಿ. 1ನೇ ಸಂಕಲ್ಪ ಏನಂದ್ರೆ ನಾವು ಪರಮಾತ್ಮನ ಮಕ್ಳು ಇದ್ದೇವ್ರಿ. 2ನೇ ಸಂಕಲ್ಪ ಏನದ್ರಿ ನಮ್ಮ ಮನೆಯವ್ರೆಲ್ಲ ಹೆಂಗದ್ರಿ ಶಾಂತ ಅದಾರ. 3ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯವ್ರೆಲ್ಲ ಹೆಂಗದ್ರಿ ಸುಖಿ ಅದಾರ. 4ನೇ ಸಂಕಲ್ಪ ಅದ್ರಿ ನಮ್ಮ ಮನೆಯೇ ಹೆಂಗದ್ರಿ ಸ್ವರ್ಗ ಅದ್ರಿ. ಯಾವಾಗಲೂ ಶುದ್ಧ ಸಂಕಲ್ಪ ಮಾಡ್ಕೊಂಡು ಅಡುಗೆ ಮಾಡ್ಬೇಕ್ರಿ. ಈಗ ಏನು ಮಾಡಿದ್ವಿ, ಪಂಚಮಿ ಹಬ್ಬ ಸನಿ ಬಂದದಿಲ್ಲ, ಅದಕ್ಕೆ ಏನು ಮಾಡಿದ್ವಿ, ಲಾಡು ಚೂಡ ಎಲ್ಲ ಕಾಚಿಕೆ ಮಾಡ್ಲತ್ತಿದ್ದೇವೆ ರೀ. ಈಗ ಏನು ಮಾಡಿದ್ವಿ, ಹೆಸರುಬೇಳೆ ಲಾಡು ಹ್ಯಾಂಗೆ ಮಾಡೋದು ನೋಡ್ಕೊಂಬರೋಣ್ರಿ. ಯಾವಾಗಲೂ ಶಾಂತಿ ಇರ್ಬೇಕು ರೀ, ಮನುಷ್ಯ ಶಾಂತಿ ಇರ್ಬೇಕು ರೀ, ಮನೆಯವ್ರು ಶಾಂತಿ ಇರ್ಬೇಕು ರೀ. ಅಳಗೆ ಹೆಂಗಸ್ತದೆ ರೀ, ಭಲೆ ನಾವು ಸಂಪತ್ತಿ ಗಳಿಸ್ತೀವ್ರಿ, ಆದ್ರೆ ಮನೆಯವ್ರು ಶಾಂತಿ ಇರಲಿಲ್ಲ, ನಮ್ಮ ಮನಸ್ಥಿತಿ ಶಾಂತಿ ಇರಲಿಲ್ಲ ಅಂದ್ರೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಏನು ಮಾಡ್ಬೇಕು ರೀ, ಶಾಂತಿ ಎಲ್ಲಿ ಸಿಗ್ತದೆ ಅಂದ್ರೆ ಅವ್ನು ಬ್ರಹ್ಮಕುಮಾರಿ ಸಂಸ್ಥೆಯಾಗ ಭೇಟಿ ಕೊಡ್ರಿ. ಬ್ರಹ್ಮಕುಮಾರಿ ಸಂಸ್ಥೆ ಎಲ್ಲಿ ಅದ್ರ ಅಂದ್ರೆ ತಿಳ್ಕೊಂಡ್ರಿ ಅಂದ್ರೆ ಗೂಗಲ್ದಾಗ ಸರ್ಚ್ ಮಾಡಿರಿ. ಬ್ರಹ್ಮಕುಮಾರಿ ಸಂಸ್ಥೆ ಶೇರ್ಗೊಟ್ಟರು ಇದ್ದೇ ಇರ್ತದೆ ರೀ. ಮತ್ತು ಹಳ್ಳಿಗೊಟ್ಟನ ಏನದ್ರಿ ಸಂಸ್ಥೆ ಆದ್ರೆ ಒಂದು ಸಂಸ್ಥೆಗೆ ಭೇಟಿ ಕೊಟ್ಟು ನೋಡಿರಿ, ನಿಮ್ಗೆ 100% ಹೇಳ್ತೀನಿ ನಾ, 100% ಹೇಳ್ತೀನಿ ರೀ, ನಮ್ಗೆ ಸುಖ ಶಾಂತಿ ಎಲ್ಲ ಸಿಗ್ತದೆ. ನಿಮ್ಮ ಮನೇನು ಹೆಂಗೆ ಆಗ್ತದೆ ರೀ, ಸ್ವರ್ಗ ಆಗ್ತದೆ ರೀ. ನಿಮ್ಮ ಮನ್ಯಾಗ ಎಲ್ಲನೇ ಆಗ್ತದೆ ರೀ, ಸುಖನೂ ಆಗ್ತದೆ ರೀ, ಮತ್ತು ಶಾಂತಿನೂ ಸಿಗ್ತದೆ ರೀ. ಬರ್ರಿ ನೋಡ್ಕೊಂಬರೋಣ ಹೆಸರುಬೇಳೆ ಲಾಡು ಹೆಂಗೆ ಮಾಡೋದು ರೀ. ಬರ್ರಿ ಹೆಸರುಬೇಳೆ ಉಂಡೆ ಮಾಡೋಣ್ರಿ. ಇಲ್ಲಿ ಏನು ಮಾಡೇನಿ ರೀ, 1 ಗ್ಲಾಸ್ ಹೆಸರುಬೇಳೆ ತೊಗೊಂಡೇನಿ ರೀ. ಇದಕ್ಕೆ ಏನು ಮಾಡೋಣ ರೀ, ಹುರ್ಕೊಳ್ಳೋಣ್ರಿ ಚೆಂದಾಗಿ. ನೋಡ್ರ ಈ ಕಡೆದಾಗ ಹೆಸರುಬೇಳೆ ಹಾಕೋತೇನೆ. 1 ಗ್ಲಾಸ್ ಹೆಸರುಬೇಳೆ ಹಾಕೊಂಡೇನಿ ರೀ. ಗ್ಯಾಸ್ ಭಾಳ ಫುಲ್ ಇಟ್ಕೋಬೇಡ್ರಿ, ಮೀಡಿಯಮ್ದಾಗ ಇಟ್ಕೊಂಡು ಹೆಸರುಬೇಳೆ ಹುರ್ಕೊಳ್ಳೋಣ್ರಿ. ಸಾವಕಾಶ ಹುರ್ಕೋಬೇಕು ರೀ, ಮೀಡಿಯಮ್ ಗ್ಯಾಸ್ ಇಟ್ಟು. ಮತ್ತು ಈಗ ಹಬ್ಬಕ್ಕೆ ಉಂಡೆ ಕಟ್ಲತ್ತಿದೆಯಲ್ಲ ರೀ ಎಲ್ಲರೂ, ಮಸ್ತ್ ಆಗ್ತವ್ರಿ, ಮತ್ತು ಭಾಳ ಟೇಸ್ಟಿನೂ ಆಗ್ತದೆ ಉಂಡೆ, ಹೆಸರುಬೇಳೆ ಉಂಡೆ. ನೋಡಿರಿ ಈ ಥರ ಹುರ್ಕೊಂಡು ಈಗ ತಗೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳೋಣ್ರಿ. ಸ್ವಲ್ಪ ತಣ್ಣಗೆ ಮಾಡಿ ಈಗ ಏನು ಮಾಡೋಣ್ರಿ, ಇದಕ್ಕೆ ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮಿಕ್ಸರ್ಗೆ ಹಾಕ್ಕೊಳ್ಳೋಣ್ರಿ. ನೋಡಿರಿ ಈಗ ನಾ ಹೆಸರುಬೇಳೆ ಮಿಕ್ಸರ್ಗೆ ಹಾಕ್ಕೊಂಡೇನಿ ರೀ. ಈಗ ಏನು ಮಾಡೋಣ್ರಿ, ಸ್ವಲ್ಪ ತುಪ್ಪನ ಹುರ್ಕೊಳ್ಳೋಣ್ರಿ. ಇದಕ್ಕೆ ನಾ ಏನು ಮಾಡೀನಿ ರೀ, ಕಡೆಯದಾಗ ಹಾಕ್ಕೊಳ್ತೀನಿ ರೀ. ಗ್ಯಾಸ್ ಏನು ಮಾಡೋದು ರೀ, ಪೂರಾ ಮೀಡಿಯಮ್ದಾಗ ಇಟ್ಕೊಂಡು ನಾ ಏನು ಮಾಡ್ತೀನಿ ರೀ, ಅದಕ್ಕೆ ತುಪ್ಪ ಹಾಕ್ಕೊಳ್ತೀನಿ ರೀ. ತುಪ್ಪ ಹಾಕ್ಕೊಂಡು ಚೆಂದಾಗಿ ಹುರ್ಕೊಳ್ಳೋದ್ರಿ. ಅದು ಗ್ಯಾಸ್ ಏನು ಮಾಡಿದ್ರು ಮೀಡಿಯಮ್ ಫ್ಲೇಮ್ದಾಗ ಇಟ್ಕೊಳೋದ್ರಿ. ಮಸ್ತ್ ಆಗ್ತದೆ, ಮತ್ತು ಭಾಳ ಟೇಸ್ಟಿನೂ ಆಗ್ತದೆ, ಮತ್ತು ಶರೀರಕ್ಕೆ ಭಾಳ ಚಲೋ ರೀ ಹೆಸರುಬೇಳೆ ಉಂಡೆ. ಸಣ್ಣ ಮಕ್ಳಿಗನ್ರಿ, ಆರಾಮಿಲ್ಲಾರ್ದವ್ರಿಗನ್ರಿ, ಮತ್ತು ಚಲೋ ಇರ್ತದೆ ರೀ. ವಯಸ್ಸಾದವ್ರಿಗೆ ಇದು ಹೆಸರುಬೇಳೆ ಉಂಡೆ ಚಲೋ ರೀ ಶರೀರಕ್ಕೆ. ಮತ್ತು ಇಷ್ಟೆಲ್ಲ ಹುರಿದು ಮಾಡಿಟ್ರಂದ್ರೆ ಒಂದು 15-20 ಗಂಟೆ ನೀವೆಲ್ಲ ಪ್ರವಾಸಕ್ಕೆ ಹೋಗೋವಾಗ ಮಾಡ್ಕೊಬೋಯ್ದ್ರು, ಟೇಸ್ಟಿ ಅನ್ನೋ ಆಗ್ತದೆ ರೀ. ಮತ್ತು ಭಾಳ ಸಿಂಪಲ್ ಅದ ರೀ ಅದು. ನೋಡ್ರಿ ಒಂದು ವಾಟಿ ತುಪ್ಪ ತೊಗೊಂಡೇನಿ ರೀ, ಹಾಕ್ಕೊಂಡೇನಿ ರೀ. ಇನ್ನೊಂದು ಸ್ವಲ್ಪ ಹಾಕೋತೀನಿ ರೀ. ಎಷ್ಟು ತುಪ್ಪ ಹಾಕ್ಕೊಂಡ್ರೆ ಅಷ್ಟು ಚಂದ ಆಗ್ತಾವ್ರಿ ಉಂಡೆ, ಮೆತ್ತಾಗ ಟೇಸ್ಟಿನೂ ಆಗ್ತಾವ್ರಿ. ಈ ಥರ ತುಪ್ಪ ಹಾಕ್ಕೊಂಡು ಹುರ್ಕೋತ ಹೋಗೋದ್ರಿ, ಚಂದ ಆಗ್ತಾವ್ರಿ. ನೋಡ್ರಿ ಈಗ ಇದು ಬೆಚ್ಚಗೆ ಹಿಟ್ಟ ಸುಡ್ಲತ್ತದ. ಈಗ ಏನು ಮಾಡೋಣ್ರಿ, ತೊಗೊಂಡ್ರಿ ಅದಕ್ಕೆ ಇದೇನು ಮಾಡೋದು, ತುಪ್ಪನ ಹುರಿದ್ರಿಂದ ಗಂಟು ಆಗ್ತದೆ, ಏನು ಇರಲ್ಲ ರೀ. ಮತ್ತು ಹಿಂದಿ ಕಡೆ ಇದು ಒಡ್ಕೊಳಕ್ಕೆ ಬರ್ತಾರೆ ತಿಕ್ಕಿ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ್ರಿ. ಸ್ವಲ್ಪ ಬೆಚ್ಚಗೆ ಮಾಡೋದ್ರಿ ತುಪ್ಪನಾಗ. ಈಗ ಬಂದ್ ಮಾಡಿ ನೋಡ್ರಿ. ಈಗ ಏನು ಮಾಡ್ಲತ್ತೀನಿ, ಡ್ರೈ ಫ್ರೂಟ್ಸ್ ಹುರ್ಕೊಳ್ತೀನಿ ರೀ ತುಪ್ಪನಾಗ. ಕರ್ಬೂಜ ಮತ್ತು ಬಾದಾಮ್ ಕಾಜು ತೊಗೊಂಡೀನಿ ರೀ. ಸ್ವಲ್ಪ ತುಪ್ಪ ಹಾಕಿ ಇದಕ್ಕೆ ಹುರ್ಕೊಳ್ಳೋಣ್ರಿ. ಒಂದು ಚಮಚ ತುಪ್ಪ ಹಾಕಿ ಹುರ್ಕೋದ್ರಿ. ಮತ್ತು ನಿಮ್ಮ ಹಂತ್ಯಾಗ ಅಂಟಿದ್ರು ಹಾಕ್ಕೋಬೋದು ರೀ. ಅಂಟು ಹೆಂಗಾಗ್ತದೆ, ಅಂಟು ಹಾಕ್ಕೊಳ್ಳೋದ್ರಿಂದ ಗಂಟ್ಲಿಗೆ ಹತ್ಕೊಳ್ಳಲ್ರಿ ಅದು ಉಂಡೆ, ಅದ್ರ ಕಾಲಾಗ ಅಂಟು ಹಾಕೋತಾರೆ ಇದ್ರಾಗ ರೀ. ಅಂಟನ್ನು ಏನು ಮಾಡಿದ್ರು ತುಪ್ಪನಾಗ ಹುರ್ಕೊಂಡು ಹಾಕೊಳ್ಳೋದ್ರಿ. ಈಗ ಏನು ಮಾಡೋಣ, ಸ್ವಲ್ಪ ಲಾಲ್ ಕಲರ್ ಬರೋಣ, ಕೆಂಪು ಕಲರ್ ಬರೋಣ, ಗ್ಯಾಸ್ ಬಂದ್ ಮಾಡ್ಕೊಳ್ಳೋಣ್ರಿ. ಈ ತುಪ್ಪ ಹುರ್ಕೊಂಡಿದ್ದೇವಲ್ಲ ರೀ, ಸ್ವಲ್ಪ ಏನಾರ ಕಾಳಿತಂದ್ರೆ ಹಿಂಗೆಲ್ಲ ಏನು ಮಾಡಿದ್ರು ಒಡ್ಕೊಳ್ಳೋದ್ರೆಲ್ಲ ಮೆತ್ತಾಗಿ ಮಾಡ್ಕೊಳ್ಳೋದ್ರಿ. ಎಲ್ಲ ತಣ್ಣಗೆ ಮಾಡಿ ಮೆತ್ತಾಗಿ ಮಾಡ್ಕೊಳ್ಳೋದ್ರಿ. ನೋಡಿರಿ ಯಾವಾಗ ಸಕ್ರೆನ ಇದು ಬ್ಯಾಳಿ ತೊಗೊಂಡಿದ್ದು ಅದೇ ಗ್ಲಾಸಿಂದ ಸಕ್ರೆನೂ ತೊಗೋತೀನಿ ರೀ. 1 ಗ್ಲಾಸ್ ಸಕ್ಕರೆ ಹಾಕ್ಕೊಳ್ತೀನಿ ರೀ. ಈಗೇನು ಮಾಡೋಣ್ರಿ, ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ ಈ ಥರ ಎಲ್ಲ ಏನು ಮಾಡಿದ್ರಿ, ಮಿಕ್ಸ್ ಮಾಡ್ಕೊಳ್ಳೋದ್ರಿ. ನೋಡ್ರಿ ಏನು ಮಾಡ್ತೀರಿ, ಅರ್ಧಕ್ಕಿಂತ ತುಸು ಏನು ಮಾಡ್ತೀನಿ ರೀ, ಏಲಕ್ಕಿ ಪುಡಿ ಹಾಕ್ಕೊಳ್ತೀನಿ ರೀ. ಏಲಕ್ಕಿ ಪುಡಿ ಹಾಕೋದಂದ್ರೆ ಮತ್ತು ಮಸ್ತ್ ಆಗ್ತವ್ರಿ, ಮತ್ತು ಟೇಸ್ಟಿನೂ ಆಗ್ತವ್ರಿ. ಈಗ ಏನು ಮಾಡಿದ್ರಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ ರೀ. ಡ್ರೈ ಫ್ರೂಟ್ಸ್ ಎಲ್ಲ ಏನು ಮಾಡ್ಕೊಳ್ತೀವಿ ಇದ್ರ ಹಾಕ್ಕೊಂಡೀನಿ ರೀ. ಇದು ಮಿಕ್ಸ್ ಮಾಡ್ಕೊಳ್ಳೋದ್ರಿ. ನೋಡ್ರಿ ಈಗ
ಉಂಡೆ ಕಟ್ಲಕ್ಕೆ ಬರ್ತಾವ್ರಿ. ಈ ಥರ ಏನು ಮಾಡೋದು ಉಂಡೆ ಕಟ್ಕೊಳ್ಳೋದು. ಭಾಳ ತುಪ್ಪ ಹಾಕ್ಕೊಂಡೇವು ಅಂದ್ರೆ ಗಂಟ್ಲಿಗೆ ಹತ್ಕೋತದ್ರಿ ಉಂಡೆ. ಮತ್ತು ಇದ್ರಾಗ ಏನು ಮಾಡ್ಬೇಕು ರೀ, ಅಂಟು ಹಾಕ್ಕೋಬೇಕ್ರಿ. ಹುರ್ಕೊಂಡು ಅಂಟು ಹಾಕೋದ್ರಿಂದ ಗಂಟ್ಲಿಗೆ ಹತ್ಕೊಳ್ಳಲ್ರಿ ಉಂಡೆ. ಈ ಥರ ಏನು ಮಾಡೋದ್ರಿ, ಉಂಡೆ ಕಟ್ಕೊಳ್ಳೋಣ್ರಿ. ಮಸ್ತಾಗಿ ಗೋಲಾಗಿ ಉಂಡೆ ಕಟ್ಕೊಳ್ಳೋಣ್ರಿ. ನೋಡಿರಿ ಉಂಡೆ ಒಡ್ಲಿಕ್ಕತ್ತೀವಿ ಏನು ಮಾಡಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀನಿ. ಯಾಕಂದ್ರೆ ನಾವು ಉಂಡೆ ಒಡ್ಲಿಕ್ಕತ್ತವ್ರಿ. ತುಪ್ಪ ಹಾಕೊಳ್ಳೋದ್ರಿಂದ ಏನಂತಾರೆ ಉಂಡೆ ಚಂದ ಆಗ್ತಾವ್ರಿ. ಈ ಥರ ಎಲ್ಲ ಮತ್ತು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈಗ ಏನು ಮಾಡೋಲ್ಲ ಉಂಡೆ ಕಟ್ಟೋಣ್ರಿ. ತುಪ್ಪ ಹಾಕೊಳ್ಳೋದ್ರಿಂದ ಉಂಡೆ ಚಂದ ಆಗ್ತಾವ್ರಿ. ಮತ್ತು ಉಂಡೆ ಒಡೆಯಂಗಿಲ್ಲ ರೀ. ತುಪ್ಪ ಕಮ್ಮಿ ಬಿತ್ತಂದ್ರೆ ಅಂತಂದ್ರೆ ಉಂಡೆ ಹೊಡಿತಾವ್ರಿ. ನೋಡಿರಿ ಈ ಥರ ಉಂಡೆ ಕಟ್ಟೋದ್ರಿ. ನೋಡಿರಿ ಈ ಥರ ಮಸ್ತ್ ಲಾಡು ಆತಾವ್ರಿ. ಈಗ ಏನು ಮಾಡಿರಿ, ಈ ಥರ ಲಾಡು ಮಾಡಿ ಟೇಸ್ಟ್ ಮಾಡಿರಿ. ನಮ್ಮ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ರೀ. ನಮ್ಮ ವಿಡಿಯೋ ಇಷ್ಟ ಆದರೆ ಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡ್ರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೆ ಏನು ಮಾಡಿರಿ, ನೀವು ಖುಷಿಯಾಗಿರಿ, ಮತ್ತೊಬ್ರಿಗೆ ಏನು ಮಾಡಿರಿ ಖುಷಿ ಕೊಡ್ಕೋತೇ ಇರಿ. ಇದೇ ಏನಾದರೂ ಒಂದು ದೊಡ್ಡ ಸಂಪತ್ತಿ ಅದ ರೀ. ಬಾಯ್, ಟೇಕ್ ಕೇರ್. ಓಂ ಶಾಂತಿ.